3 ತಿಂಗಳ ಹಿಂದಷ್ಟೇ ಕುಟುಂಬಸ್ಥರ ವಿರೋಧವಿದ್ದರೂ ಬಳಿಕ ಎಲ್ಲರನ್ನೂ ಒಪ್ಪಿಸಿ ಪ್ರೀತಿಸಿದ್ದ ಜೋಡಿ ಮದುವೆ ಆಗಿದ್ರು. ಇನ್ನೂ ಸರಿಯಾಗಿ ಶಾಸ್ತ್ರಗಳು ಕೂಡ ಆಗಿರಲಿಲ್ಲ. ಈ ನಡುವೆ ಫ್ಯಾನ್ಗೆ ನೇಣು ಬಿಗಿದ ಸ್ಥಿತಿಯಲ್ಲಿ ವರ ಶವವಾಗಿ ಪತ್ತೆಯಾಗಿದ್ದಾನೆ. ನೆಲಮಂಗಲ ತಾಲೂಕಿನ ಅರಿಶಿನಕುಂಟೆ ವಿನಾಯಕ ಲೇಔಟ್ನಲ್ಲಿ ಈ ಘಟನೆ ನಡೆದಿದೆ. ಮಾದಿಪುರ ನಿವಾಸಿ 21 ವರ್ಷ ವಯಸ್ಸಿನ ವಿನೋದ್ ಕುಮಾರ್ ಮೃತಪಟ್ಟಿದ್ದಾನೆ. ಮೃತನ ಪತ್ನಿ ಹಾಗೂ ಕುಟುಂಬಸ್ಥರಿಗೆ ಕಂಗಾಲಾಗುವಂತೆ ಮಾಡಿದೆ. ಇನ್ನು ವಿನೋದ್ ಮೃತಪಟ್ಟ ದಿನ ಸ್ನೇಹಿತನ ಬರ್ತ್ಡೇ ಪಾರ್ಟಿಗೆ ಹೋಗಿದ್ದ. ಅಲ್ಲಿ ಏನೋ ಗಲಾಟೆ ನಡೆದು ಮಣ್ಣನೊಂದು ಆತ್ಮಹತ್ಯೆಗೆ ಶರಣಾಗಿರಬಹುದು ಅಂತ ಅನುಮಾನ ಮೂಡಿಸಿದೆ. ಮೊಬೈಲ್ ಒಡೆದು ಹಾಕಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆಗೆ ಶರಣಾಗಿರೋದು ನಿಜಕ್ಕೂ ಸಾವಿನಲ್ಲಿ ಶಂಕೆ ಮೂಡಿಸಿದೆ. ಮದುವೆ ಆಗಿ 3 ತಿಂಗಳಾಗಿದ್ದು ಕೌಟುಂಬಿಕ ಕಲಹ ಏನಾದರೂ ಇತ್ತಾ ಎಂಬ ಆಯಾಮದಲ್ಲಿ ಪ್ರಕರಣ ದಾಖಲಿಸಿಕೊಂಡ ನೆಲಮಂಗಲ ಟೌನ್ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ. ಆದರೆ ಏನೇ ಹೇಳಿ 10 ಕನಸು ಹೊತ್ತು ಸಪ್ತಪದಿ ತುಳಿದಿದ್ರು. ಈಗಿನ್ನು ಹೊಸ ಜೀವನಕ್ಕೆ ಕಾಲಿಟ್ಟಿದ್ರು. ಇದೇ ವೇಳೆ ನವ ವಿವಾಹಿತನ ಅಕಾಲಿಕ ಸಾವು ಕುಟುಂಬಸ್ಥರಿಗೆ ಬರಸಿಡಿಲು ಬಡಿದಂತಾಗಿದೆ. ಜೊತೆಗೆ ಸಾಕಷ್ಟು ಅನುಮಾನ ಕೂಡ ವ್ಯಕ್ತವಾಗಿದೆ. ಇವ್ರನ್ನ ನಾವು ಆಲೆ 20 ವರ್ಷದಿಂದಲೂ ನೋಡಿದ್ವಿ. ನಮ್ಮ ಮಗಳು ನಾದ್ನಿ ಮಗನೆಯ ತುಂಬಾ ಒಳ್ಳೆ ಹುಡುಗನೆಯ. ಅದೇನಾಗದೆ ಅನ್ನೋದು ನಮಗೆ ಗೊತ್ತಿಲ್ಲ ಕಣ್ಸ್ವಾಮಿ. ಪಾಪ ಇರೋದು ಹೇಳ್ಬೇಕು. ಈಗ ಫೋನ್ ಮಾಡಿದ್ಕೆ ಬಂದು ಇಲ್ಲಿಗೆ ಹಿಂಗಾಗೋಗದೆ ಅಂತ. ಎಲ್ಲ ಚೆನ್ನಾಗಿದ್ರು. ಇಲ್ಲ ಕಣಪ್ಪ, ಅದು ಗೊತ್ತಿಲ್ಲ ಸ್ವಾಮಿ. ಇರೋದು ಹೇಳ್ಬೇಕು. ನಾವು ನೋಡಿದ್ರೆ ಹೇಳ್ಬೋದು, ನೋಡಿಲ್ಲ ಸ್ವಾಮಿ. ಅದು ಒಳ್ಳೆ ಹುಡುಗ. ಏನಾಗದೆ ಅನ್ನೋದು ಗೊತ್ತಿಲ್ಲ ನಮಗೆ. ಒಳ್ಳೆ ಹುಡುಗ ಅಷ್ಟೇ ಅಷ್ಟೇ ಕಣಪ್ಪ. ನೆಲಮಂಗಲದಲ್ಲಂತೆ ನಮಗೆ ಸಂಜೆ 5 ಗಂಟೆ ಗೊತ್ತಾಗಿದ್ದು. 5 ಗಂಟೆ ಗೊತ್ತಾಗಿದ್ದು. ಅವರ ಅಮ್ಮಂಗೆ 2:30-3 ಗಂಟೆ ಗೊತ್ತಾಗಿದ್ದು. ನಮಗೆ ಫೋನ್ ಮಾಡೇ ಇಲ್ಲ. ಆಮೇಲೆ ಗೊತ್ತಾಯ್ತು ಹಿಂಗೆ ಆ ಹುಡುಗ ನೇಣು ಹಾಕೊಂಡು ಇದಾಗಿದ್ದಾನೆ ಅಂತ. ನಾವು ಕೆಲಸದಿಂದ ಬಂದೊಟ್ಟಿಗೆ ನಾನು ಕೆಲಸದಿಂದ ಫಾಸ್ಟಾಗಿ ಓಡಿ ಬಂದೆ. ಅಷ್ಟೊತ್ತು ನೋಡಿದ್ರೆ ಹ್ಯಾಂಗಿಂಗ್ ಆಗಿತ್ತು. ಮದುವೆ ಆಗಿ ಲವ್ ಮ್ಯಾರೇಜ್ ಆಗಿದ್ದ. ಲವ್ ಮ್ಯಾರೇಜ್ ಆಗಿ ಅವನ್ನ 3 ತಿಂಗಳಾಗಿತ್ತು ಮದುವೆ ಆಗಿ. 3 ತಿಂಗಳಾಗಿತ್ತು. ಲವ್ ಮ್ಯಾರೇಜ್ ಆಗಿ ಇಲ್ಲೇ ನಾವು ಮಾಡ್ಕೊಂಡಿದ್ದೋ ಹುಡುಗಿನ. ನಮ್ಮ ಸ್ಟೇಷನ್ ಎಲ್ಲ ಬಗೆಹರಿಸ್ಕೊಂಡು ಇಲ್ಲೇ ಕರ್ಕೊಬಂದು ಮಾಡ್ಕೊಂಡಿದ್ದೋ. ಆಮೇಲೆ ಈ ಹುಡುಗ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿದ್ದವನು ಏನು ಮಾಡ್ದ ಅನ್ಎಕ್ಸ್ಪೆಕ್ಟೆಡ್ ಏನಾಯ್ತು ಅಂತ ಗೊತ್ತಿಲ್ಲ. ನೇಣು ಹಾಕೊಂಡು ಇದು ಮಾಡಿದ್ದಾನೆ. ಎಷ್ಟು ವಯಸ್ಸು ಸರ್? 20, 22, 21. ಕುಟುಂಬಕ್ಕೆ ಆಧಾರ ಆಗಿದ್ದು. ಒಬ್ಬನೇ ಮಗ ಇದ್ದಿದ್ದು. ಒಬ್ಬನ ಮಗಳಿದ್ದು. ಒಬ್ಬಳಿಗೆ ಶುಗರ್ ಪೇಷಂಟ್ ಅವ್ರ ಅಕ್ಕ ಪಾಪ. ಇವನು ಹಿಂಗೆ ಮಾಡ್ಕೊಂಡ. ಅದ್ರಲ್ಲಿ ಏನು ತೊಂದರೆ ಚೆನ್ನಾಗಿದ್ರು ಸರ್. ಎಲ್ಲ ಸರ್ ಎಲ್ಲ ತುಂಬ ಚೆನ್ನಾಗಿ ಅವನಾಗ ಅವ್ನು ಮಾಡ್ಕೊಂಡಿರೋದು. ಪೋಸ್ಟ್ ಮಾರ್ಟಮಿಂದ ಗೊತ್ತಾಗಬೇಕು. ಏನು ತೊಂದರೆ ಇಲ್ಲ. ಎಲ್ಲ ಸೂಪರಾಗಿ ನೋಡ್ಕೊಂಡಿದ್ದು. ಅವ್ರು ಅದೇನಿಲ್ಲ. ಅವ್ರ ಅತ್ತೆ ಮನೆ ಅವರು ಎಲ್ಲ ಚೆನ್ನಾಗಿದ್ದು. ಎಲ್ಲ ಖುಷಿಯಾಗಿದ್ದ. ನಾವೆಲ್ಲ ಎಂಥದ್ದು ಇಲ್ಲ ಸರ್. ಅದೆಷ್ಟೇ ಸಲ ನಾವು ತೀರಿಸ್ತಾ ಇದ್ದೇವೆ ಸರ್. ಅಂಥದ್ರಿಂದ ಗೊತ್ತಾಗುತ್ತೆ. ಅದರಿಂದ ಒಂದು ಸ್ವಲ್ಪ ಕಾಯ್ಬೇಕಷ್ಟೇ. ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿಯಲ್ಲಿ ಸಾಂಪ್ರದಾಯಿಕ ವಿದ್ಯುತ್ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡಲು ಮನೆಗಳ ಮೇಲ್ಛಾವಣಿಯಲ್ಲಿ ಸೌರ ವ್ಯವಸ್ಥೆಯನ್ನು ಸ್ಥಾಪಿಸಲು ಅವಕಾಶ ನೀಡಲಾಗಿದ್ದು, ಸೌರ ಫಲಕವನ್ನು ಸ್ಥಾಪಿಸಲು ಮನೆ ಮಾಲೀಕರಿಗೆ ಬ್ಯಾಂಕ್ಗಳಿಂದ ಸಾಲ ಸೌಲಭ್ಯದ ಜೊತೆಗೆ ಸಹಾಯಧನವನ್ನು ನೀಡಲಾಗುತ್ತದೆ. ಸೌರ ಫಲಕಗಳನ್ನು ಸ್ಥಾಪಿಸಲು 30,000ದಿಂದ 78,000ದವರೆಗೆ ಸಹಾಯಧನ ನೀಡಲಾಗುತ್ತದೆ. ಹಿಂದೆ ಸೂರ್ಯಘರ್ ಮುಫ್ತ್ ಬಿಜ್ಲಿ ಯೋಜನೆಯಡಿ ನೋಂದಾಯಿಸಿಕೊಳ್ಳಿ.